ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನಕಲೋಕ. ಇಂದಿನ ಈ ವಿಡಿಯೋದಲ್ಲಿ ಟೆಕ್ಸ್ಟ್ಗೆ ಸಂಬಂಧಿಸಿದ ಲೋವರ್, ಅಪ್ಪರ್, ಪ್ರಾಪರ್, ಟ್ರಿಮ್ ಮತ್ತು ಲೆಂತ್ ಫಂಕ್ಷನ್ಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲದಾಗಿ ಲೋವರ್ ಫಂಕ್ಷನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ಲೋವರ್ ಫಂಕ್ಷನ್ ಏನ್ ಮಾಡುತ್ತೆ ಅಂದ್ರೆ, ನಾವು ಸೆಲೆಕ್ಟ್ ಮಾಡುವಂತ ಟೆಕ್ಸ್ಟ್ ಅಲ್ಲಿ ಇದ್ದಂತ ಎಲ್ಲಾ ಕ್ಯಾಪಿಟಲ್ ಲೆಟರ್ಸ್ ಅನ್ನ ಅದು ಸ್ಮಾಲ್ ಲೆಟರ್ಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಅದನ್ನ ಈಗ ಪ್ರಾಕ್ಟಿಕಲ್ ಆಗಿ ತಿಳಿದುಕೊಳ್ಳೋಣ. ಫಾರ್ಮುಲಾ ಸ್ಟಾರ್ಟ್ ಆಗೋದು ಈಕ್ವಲ್ ಇಂದ. ಈಕ್ವಲ್ ಅಂತ ಬರ್ಕೊಳ್ಳಿ, ಲೋವರ್ ಅಂತ ಕೀವರ್ಡ್ ಅನ್ನ ಬರೀರಿ, ನೆಕ್ಸ್ಟ್ ಓಪನ್ ಬ್ರಾಕೆಟ್, ನಂತರ ಟೆಕ್ಸ್ಟ್ ಅನ್ನ ಸೆಲೆಕ್ಟ್ ಮಾಡಿ. ನಾವಿಲ್ಲಿ ಗಣಕಲೋಕ ಕಂಪ್ಯೂಟರ್ಸ್ ಈ ಒಂದು ಟೆಕ್ಸ್ಟ್ ಅನ್ನ ಸೆಲೆಕ್ಟ್ ಮಾಡಿದೀವಿ. ಬ್ರಾಕೆಟ್ ಕಂಪ್ಲೀಟ್, ಎಂಟರ್. ನೋಡಿ, ಇಲ್ಲಿ ಗಣಕಲೋಕ ಇದು ಕ್ಯಾಪಿಟಲ್ ಲೆಟರ್ಸ್ ಅಲ್ಲಿ ಇತ್ತು, ಈಗ ಇಲ್ಲಿ ಏನಾಗಿದೆ ಸ್ಮಾಲ್ ಲೆಟರ್ಸ್ ಅಲ್ಲಿ ಬಂದಿದೆ. ಗಣಕಲೋಕ ಕಂಪ್ಯೂಟರ್ಸ್ ಎಲ್ಲ ವಸ್ತು ಸ್ಮಾಲ್ ಲೆಟರ್ಸ್ ಅಲ್ಲಿ ಬಂದಿದಾವೆ. ಓಕೆ, ಈ ಒಂದು ಫಾರ್ಮುಲಾನ ಉಳಿದಂತ ಎಲ್ಲ ಡೇಟಾಗೂ ಅಪ್ಲೈ ಮಾಡಬೇಕಾದ್ರೆ ಜಸ್ಟ್ ಡ್ರ್ಯಾಗ್ ಮಾಡಿ ಎಲ್ಲ ಟೆಕ್ಸ್ಟ್ಗೂ ಅಪ್ಲೈ ಆಗಿರುತ್ತೆ. ಓಕೆ, ಇನ್ನ ಹಾಗೆ ಅಪ್ಪರ್ ಕೇಸ್ ಮಾಡೋದು. ನಾವು ಸೆಲೆಕ್ಟ್ ಮಾಡುವಂತ ಟೆಕ್ಸ್ಟ್ ಅಲ್ಲಿ ಯಾವೆಲ್ಲ ಸ್ಮಾಲ್ ಲೆಟರ್ಸ್ ಇದಾವೋ ಅವುಗಳನ್ನ ಇದು ಅಪ್ಪರ್ ಕೇಸ್ ಆಗಿ ಅಂದ್ರೆ ಬಿಗ್ ಲೆಟರ್ಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಓಕೆ, ಸೊ ಇಲ್ಲಿ ಕೂಡ ಫಾರ್ಮುಲಾ ಹಾಕಿ ಪ್ರಾಕ್ಟಿಕಲ್ ಮಾಡೋಣ. ಫಾರ್ಮುಲಾ ಸ್ಟಾರ್ಟ್ ಆಗೋದು ಈಕ್ವಲ್ ಇಂದ, ಕೀವರ್ಡ್ ಬರ್ಕೊಳ್ಳಿ ಅಪ್ಪರ್ ಅಂತ. ಆನಂತರ ಓಪನ್ ಬ್ರಾಕೆಟ್, ಟೆಕ್ಸ್ಟ್ ಅನ್ನ ಸೆಲೆಕ್ಟ್ ಮಾಡೋಣ, ಬ್ರಾಕೆಟ್ ಕಂಪ್ಲೀಟ್, ಎಂಟರ್. ನೋಡಿ, ಇಲ್ಲಿ ಗಣಕಲೋಕ ಕಂಪ್ಯೂಟರ್ಸ್ ಕ್ಯಾಪಿಟಲ್ ಲೆಟರ್ಸ್ ಆಗಿ ಬಂದಿದ್ದಾವೆ. ಈ ಒಂದು ಫಾರ್ಮುಲಾ ಎಲ್ಲ ಡೇಟಾಗೂ ಅಪ್ಲೈ ಮಾಡಬೇಕು. ಜಸ್ಟ್ ಡ್ರ್ಯಾಗ್ ಮಾಡೋಣ, ಎಲ್ಲ ಡೇಟಾಗೂ ಅಪ್ಲೈ ಆಗಿದೆ. ಓಕೆ, ಇದು ಅಪ್ಪರ್ ಕೇಸ್ ಫಂಕ್ಷನ್. ನೆಕ್ಸ್ಟ್ ಪ್ರಾಪರ್. ಪ್ರಾಪರ್ ಅನ್ನೋದು ಹೇಗೆ ಕೆಲಸ ಮಾಡುತ್ತೆ? ಪ್ರಾಪರ್ ಅನ್ನೋದು ನಾವು ಸೆಲೆಕ್ಟ್ ಮಾಡುವಂತ ಟೆಕ್ಸ್ಟ್ ಅನ್ನ ಟೈಟಲ್ ಕೇಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಟೈಟಲ್ ಕೇಸ್ ಅಂದ್ರೆ ಏನು? ಕ್ಯಾಪಿಟಲೈಸ್ ಈಚ್ ವರ್ಡ್ ಅಂತ ಆ ಒಂದು ಶಬ್ದನ ಬಳಸಬಹುದು. ಕ್ಯಾಪಿಟಲೈಸ್ ಈಚ್ ವರ್ಡ್. ಓಕೆ, MS ವರ್ಡ್ ಅಲ್ಲಿ ಕ್ಯಾಪಿಟಲೈಸ್ ಈಚ್ ವರ್ಡ್ ಅನ್ನುವಂತ ಒಂದು ಆಪ್ಷನ್ ಇರುತ್ತೆ. ಓಕೆ, ಅದೇನ್ ಮಾಡುತ್ತೆ? ಪ್ರತಿಯೊಂದು ವರ್ಡ್ ಅಲ್ಲಿ ಮೊದಲನೇ ಅಕ್ಷರವನ್ನ ಕ್ಯಾಪಿಟಲ್ ಆಗಿ ಕನ್ವರ್ಟ್ ಮಾಡುತ್ತೆ. ಓಕೆ, ಅದನ್ನ ಈ ಪ್ರಾಪರ್ ಫಂಕ್ಷನ್ ಬಳಸ್ಕೊಂಡು ನಾವು ಮಾಡಬಹುದು. ಫಾರ್ಮುಲಾ ಸ್ಟಾರ್ಟ್ ಆಗೋದು ಈಕ್ವಲ್ ಇಂದ, ಪ್ರಾಪರ್ ಅಂತ ಬರ್ಕೊಳ್ಳಿ, ಪ್ರಾಪರ್, ಓಪನ್ ಬ್ರಾಕೆಟ್, ಟೆಕ್ಸ್ಟ್ ಅನ್ನ ಸೆಲೆಕ್ಟ್ ಮಾಡೋಣ, ಗಣಕಲೋಕ ಕಂಪ್ಯೂಟರ್ಸ್, ಬ್ರಾಕೆಟ್ ಕಂಪ್ಲೀಟ್, ಎಂಟರ್. ನೋಡಿ, ಗಣಕಲೋಕ ಕಂಪ್ಯೂಟರ್ಸ್, ಗಣಕಲೋಕದಲ್ಲಿ G ಕ್ಯಾಪಿಟಲ್ ಆಗಿದೆ, ಕಂಪ್ಯೂಟರ್ಸ್ ಅಲ್ಲಿ C ಕ್ಯಾಪಿಟಲ್ ಆಗಿದೆ. ಹೀಗೆ ಪ್ರತಿಯೊಂದು ವರ್ಡ್ ಅಲ್ಲಿ ಮೊದಲನೇ ಅಕ್ಷರ ಏನಾಗಿರುತ್ತೆ? ಕ್ಯಾಪಿಟಲ್ ಆಗಿ ಬದಲಾಗಿರುತ್ತೆ. ಇದು ಪ್ರಾಪರ್ ಫಂಕ್ಷನ್. ಓಕೆ, ಈ ಒಂದು ಫಾರ್ಮುಲಾನ ಉಳಿದೆಲ್ಲ ಡೇಟಾಗೂ ಅಪ್ಲೈ ಮಾಡೋಣ. ಎಲ್ಲಾ ಡೇಟಾದಲ್ಲೂ ಏನಾಗಿದೆ? ಮೊದಲನೇ ಅಕ್ಷರ, ಆ ವರ್ಡ್ ನ ಮೊದಲನೇ ಅಕ್ಷರ ಕ್ಯಾಪಿಟಲ್ ಆಗಿ ಇಲ್ಲಿ ಕಾಣಿಸ್ತಾ ಇದಾವೆ. ಓಕೆ, ಇನ್ನು ನೆಕ್ಸ್ಟ್ ಟ್ರಿಮ್ ಫಂಕ್ಷನ್ ಏನ್ ಮಾಡುತ್ತೆ? ಓಕೆ, ಟ್ರಿಮ್ ಫಂಕ್ಷನ್ ಏನ್ ಮಾಡುತ್ತೆ? ಎರಡು ಶಬ್ದಗಳ ನಡುವಿನ ಸ್ಪೇಸು ಒಂದಕ್ಕಿಂತ ಹೆಚ್ಚಾಗಿದ್ರೆ ಅವುಗಳನ್ನ ಕಡಿಮೆ ಮಾಡುತ್ತೆ. ಓಕೆ, ಇಲ್ಲಿ ಗಣಕಲೋಕ ಕಂಪ್ಯೂಟರ್ಸ್ ಇಲ್ಲಿ ಹೆಚ್ಚಿಗೆ ಸ್ಪೇಸ್ ಇದೆ, ಟಾಟಾ ಸ್ಟೀಲ್ಸ್ ಅವೆರಡರ ಮಧ್ಯದಲ್ಲಿ ಹೆಚ್ಚು ಸ್ಪೇಸ್ ಇದಾವೆ, ಅವುಗಳನ್ನೆಲ್ಲ ಕಡಿಮೆ ಮಾಡುತ್ತೆ. ಆಕ್ಚುಲ್ ಆಗಿ ಏನಿರಬೇಕು? ಒಂದು ವರ್ಡ್ ಇಂದ ಮತ್ತೊಂದು ವರ್ಡ್ಗೆ ಓನ್ಲಿ ಒನ್ ಬ್ಲಾಂಕ್ ಸ್ಪೇಸ್ ಇರಬೇಕು, ಒನ್ ಲೆಟರ್ದು ಬ್ಲಾಂಕ್ ಸ್ಪೇಸ್ ಇರಬೇಕು. ಅದಕ್ಕಿಂತ ಹೆಚ್ಚಿಗೆ ಇರೋದನ್ನ ನಾವು ಕಡಿಮೆ ಮಾಡಲಿಕ್ಕೆ ಟ್ರಿಮ್ ಫಂಕ್ಷನ್ ನ ಬಳಸ್ತೀವಿ. ಓಕೆ, ಸೊ ಫಾರ್ಮುಲಾ ಸ್ಟಾರ್ಟ್ ಆಗೋದು ಈಕ್ವಲ್ ಇಂದ, ಕೀವರ್ಡ್ ಟ್ರಿಮ್ ಅಂತ ಬರ್ಕೊಳ್ಳೋಣ, ಟ್ರಿಮ್ ಅಂತ ಬರೆದಿದ್ದೀವಿ, ಓಪನ್ ಬ್ರಾಕೆಟ್, ಟೆಕ್ಸ್ಟ್ ಅನ್ನು ಸೆಲೆಕ್ಟ್ ಮಾಡೋಣ, ಗಣಕಲೋಕ ಕಂಪ್ಯೂಟರ್ಸ್ ಸೆಲೆಕ್ಟ್ ಮಾಡಿದೀವಿ, ಬ್ರಾಕೆಟ್ ಕಂಪ್ಲೀಟ್, ಎಂಟರ್. ನೋಡಿ, ಗಣಕಲೋಕ ಕಂಪ್ಯೂಟರ್ಸ್ ಅಲ್ಲಿ ಒಂದು ಹೆಚ್ಚಿಗೆ ಇರುವಂತಹ ಸ್ಪೇಸ್ ಕಡಿಮೆ ಆಗಿದೆ. ಓಕೆ, ಹೀಗೆ ಈ ಒಂದು ಫಾರ್ಮುಲಾನ ಎಲ್ಲದಕ್ಕೂ ಅಪ್ಲೈ ಮಾಡೋಣ. ಇನ್ನು ಲೆಂತ್ ಫಂಕ್ಷನ್. ಲೆಂತ್ ಫಂಕ್ಷನ್ ಏನ್ ಮಾಡುತ್ತೆ? ನಾವು ಸೆಲೆಕ್ಟ್ ಮಾಡುವಂತ ಟೆಕ್ಸ್ಟ್ ಅಲ್ಲಿ ಎಷ್ಟು ಕ್ಯಾರೆಕ್ಟರ್ಸ್ ಇದಾವೆ, ಎಷ್ಟು ಲೆಟರ್ಸ್ ಇದಾವೆ ಅನ್ನೋದು ಹೇಳುತ್ತೆ. ಆ ಲೆಟರ್ಸ್ ಅಷ್ಟೇ ಅಲ್ಲ, ಅಲ್ಲಿರುವಂತ ಬ್ಲಾಂಕ್ ಸ್ಪೇಸ್ ಅನ್ನು ಕೂಡ ಒಂದು ಅಕ್ಷರ ಅಂತ ಕನ್ಸಿಡರ್ ಮಾಡಿ ಟೋಟಲ್ ಆಗಿ ಆ ಒಂದು ಟೆಕ್ಸ್ಟ್ ಅಲ್ಲಿ ಎಷ್ಟು ಕ್ಯಾರೆಕ್ಟರ್ಸ್ ಇದಾವೆ ಅನ್ನೋದನ್ನ ಇದು ತಿಳಿಸುತ್ತೆ. ಅದರಲ್ಲಿ ಬ್ಲಾಂಕ್ ಸ್ಪೇಸ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ, ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಫಾರ್ಮುಲಾ ಹಾಕಿ ಇಲ್ಲಿ ಪ್ರಾಕ್ಟಿಕಲ್ ನೋಡ್ಕೊಳ್ಳೋಣ. ಫಾರ್ಮುಲಾ ಸ್ಟಾರ್ಟ್ ಆಗೋದು ಈಕ್ವಲ್ ಇಂದ, ಇಲ್ಲಿ ಲೆಂತ್ಗೆ LEN ಅಂತ ನಾವು ಕೀವರ್ಡ್ ಅನ್ನು ಬಳಸ್ತೀವಿ, LEN. ಓಕೆ, ಓಪನ್ ಬ್ರಾಕೆಟ್, ಟೆಕ್ಸ್ಟ್ ಸೆಲೆಕ್ಟ್ ಮಾಡೋಣ, ಬ್ರಾಕೆಟ್ ಕಂಪ್ಲೀಟ್, ಎಂಟರ್. ಈಗ ಎಷ್ಟಿದಾವ್ರಿ? 21 ಏನು ಟೋಟಲ್ ಲೆಂತ್ ಇದೆ, ಟೋಟಲ್ ಕ್ಯಾರೆಕ್ಟರ್ಸ್ 21 ಇದಾವೆ. ಈ ಗಣಕಲೋಕ ಕಂಪ್ಯೂಟರ್ಸ್ ಅಲ್ಲಿ ಸ್ವಲ್ಪ ಸ್ಪೇಸ್ ಜಾಸ್ತಿ ಇದೆ, ಕಡಿಮೆ ಮಾಡೋಣ. ಇದು ಒಂದು ಸ್ಪೇಸ್ ಕಡಿಮೆ ಮಾಡಿದೆ, ಇನ್ನೊಂದು ಕಡಿಮೆ ಮಾಡಿದೆ, ಟೋಟಲ್ ಎರಡು ಕೂಡಿಸಿ ಬರ್ದಿದೀವಿ. ಈಗೇನ್ ತೋರಿಸುತ್ತೆ ನೋಡ್ರಿ? 19 ಅಂತ ಸ್ಪೇಸ್ ಒಂದು ಲೆಂತ್ ಅನ್ನ ತೋರಿಸ್ತದೆ. ಈ ಗಣಕಲೋಕ ಕಂಪ್ಯೂಟರ್ಸ್ ಮಧ್ಯದಲ್ಲಿ ಒಂದೇ ಒಂದು ಬ್ಲಾಂಕ್ ಸ್ಪೇಸ್ ಕೊಡೋಣ. ಈಗೇನಾಗಬೇಕು? ಇದು 20 ಆಗಬೇಕು. 20 ಆಗಿದೆ. ಹೀಗೆ ನಾವು ಲೆಂತ್ ಫಂಕ್ಷನ್ ಅನ್ನ ಬಳಸ್ಕೋಬಹುದು. ಓಕೆ, ಇದಾಗಿತ್ತು ಸ್ನೇಹಿತರೆ ಟೆಕ್ಸ್ಟ್ಗೆ ಸಂಬಂಧಿಸಿದಂತ ಈ ಒಂದು ಫಂಕ್ಷನ್ಸ್ ಗಳ ಬಗ್ಗೆ ಹೇಳಿಕೊಡುವಂತ ಪ್ರಯತ್ನ.
ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಗಳ ಮುಖಾಂತರ ತಿಳಿಸಿ. ಮತ್ತೆ ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.